ನಮಸ್ಕಾರ ವೀಕ್ಷಕರೇ, 11 ವಿಲೇಜ್ ಟಿವಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಮಂಗಳ ದಶ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಮಂಗಳ ದಶದಲ್ಲಿ ಯಾವ ರೀತಿಯಾದಂಥ ಒಂದು ಕ್ಯಾರೆಕ್ಟರಿಯಲ್ ಚೇಂಜಸ್ಗಳು, ಬಿಹೇವಿಯರಲ್ ಚೇಂಜಸ್ಗಳು ಈ ರೀತಿ ನಿಮ್ಮ ಜೀವನದಲ್ಲಿ ಕಾಣ್ಬೋದು, ಅಥವಾ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನು ನೀವು ಕಾಣ್ಬೋದು. ಪ್ರಾಬ್ಲಮ್ಸ್ ಅಂತ ಇದೆ ಅಂದಮೇಲೆ ಅದಕ್ಕೊಂದು ಪರಿಹಾರ ಅನ್ನೋದು ಇರಬೇಕಲ್ವಾ. ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮಗೆ ಆ ಪ್ರಾಬ್ಲಮ್ಸನ್ನು ಈಸಿಯಾಗೆ ಒಂದು ಕಳಿಬೋದು. ಪ್ರಾಬ್ಲಮ್ಸ್ ಬರಲ್ಲ ಅಂತಲ್ಲ, ಪ್ರಾಬ್ಲಮ್ಸ್ ಬರುತ್ತೆ. ನೀವೇನೇ ಹೋಮ ಹವನ ಬೇಕಾದ ಮಾಡಿ, ಪ್ರಾಬ್ಲಮ್ಸ್ ಅಂತೂ ಬಂದೇ ಬರುತ್ತೆ. ಆದರೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಏನೋ ಒಂದು ಸ್ವಲ್ಪ ಆ ಪ್ರಾಬ್ಲಮ್ಸ್ ಪ್ರಮಾಣ ಏನಿದೆಯಲ್ಲ ಅದು ಸ್ವಲ್ಪ ಮಟ್ಟಿಗೆ ತಗ್ಗುತ್ತೆ. ಸೊ ಯಾವ ರೀತಿಯಾಗಿ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಮ್ಸನ್ನು ನಾನು ತಗ್ಗಿಸ್ಬೋದು, ಇದೆಲ್ಲದ್ರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಷನ್ನು, ನಿಮಗೇನು ದಶಭುಕ್ತಿಗಳ ಬಗ್ಗೆ ಗೊತ್ತಿಲ್ಲ ಅನ್ನೋದಾದರೆ ನಾನು ಹಿಂದ್ಗಡೆ ಮಾಡಿರೋಂಥ ವೀಡಿಯೋಗಳನ್ನೆಲ್ಲ ನೋಡ್ತಾ ಬನ್ನಿ. ಲಾಸ್ಟ್ ಒಂದು ವಾರದಲ್ಲಿ ಎಲ್ಲ ರೀತಿಯಾದಂಥ ದಶಭುಕ್ತಿಗಳು ಅಂದರೆ ಕೇತು, ಶುಕ್ರ, ಸೂರ್ಯ, ಚಂದ್ರ, ಈಗ ಆಲ್ರೆಡಿ ಈ ದಶ ಸೀರೀಸಲ್ಲಿ ಮುಗಿಸಿದ್ದೀನಿ. ದಯವಿಟ್ಟು ನಿಮಗೆ ಆ ದಶಗಳ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಆ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋ ವಿಚಾರಕ್ಕೆ ಬರೋದಾದರೆ, ಮೊದಲಿಗೆ ಮಂಗಳ ದಶ. ಈ ಮಂಗಳ ದಶ ಅನ್ನೋದು ಚಂದ್ರದಶ ಆದ ನಂತರ ಬರುವಂಥದ್ದು. ಈ ಚಂದ್ರದಶ 10 ವರ್ಷ ಆಲ್ರೆಡಿ ನಿಮಗೆ ಒಂದು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಆಗಿ, ಒಂದು ನೆಗೆಟಿವ್ ಆಗಿದ್ದರೆ ನೆಗೆಟಿವ್ ಆಗಿ ಏನೋ ಒಂದು ಮಾಡಿರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಒಂದು ಮಂಗಳ ದಶ 7 ವರ್ಷಗಳ ಕಾಲ ಇರುವಂಥ ಒಂದು ದಶ. ಈ ದಶದಲ್ಲಿ ಯಾವ್ಯಾವ ಥರ ಚೇಂಜಸ್ನ ನೀವು ಕಾಣ್ಬೋದು ನಿಮ್ಮ ಲೈಫಲ್ಲಿ ಅಂತ ನೋಡೋದಕ್ಕೋದ್ರೆ, ಮೊದಲನೇ ಪಾಯಿಂಟು, ಈ ಮಂಗಳ ದಶ, ಮಂಗಳ ಯಾವುದೇ ಕ್ಷೇತ್ರದಲ್ಲಿರಲಿ ಮಂಗಳ ದಶ ಬರ್ತಾ ಇದೆ ಅನ್ನೋದಾದರೆ ನಿಮಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಕೂಡ ಕೋಪ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟೈಮಿಗೆ ಸರಿಯಾಗಿ ತಿಂಡಿ ಆಗಿಲ್ಲ, ಕೋಪ ಬರುತ್ತೆ. ಟೈಮಿಗೆ ಸರಿಯಾಗಿ ಕರೆಂಟ್ ಹೋಗಿತ್ತು, ಏನೋ ಕರೆಂಟ್ ಬರಲಿಲ್ಲ, ಕೋಪ ಬರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ರೀತಿಯಾದಂಥ ವಿಚಾರಗಳಿಗೂ ಕೋಪ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಮಂಗಳ ಯಾವ ಪೊಸಿಷನ್ ಮೇಲಿದೆ ಅನ್ನೋದ್ರ ಮೇಲೆ ನಿಮ್ಮ ಕೋಪ ಎಷ್ಟು ಪ್ರೊಡಕ್ಟಿವ್, ನಿಮ್ಮ ಕೋಪ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಅಂದರೆ ಒಬ್ಬ ಸೈನಿಕನಿಗೆ ಕೋಪ ಬಂತು ಅಂದರೆ ಅವನು ಒಂದು ದೇಶನೇ ಗೆಲ್ಲುವಷ್ಟು ತಾಕತ್ತನ್ನ ಹೊಂದಿರ್ತಾನೆ ಅಲ್ವಾ. ಸೊ ಅವನಿಗೆ ಕೋಪ ಬರೋದು ಒಳ್ಳೆ ವಿಚಾರ. ಅವನಿಗೆ ಕೋಪ ಬಂದರೆ ಅವನು ಕೆಲವೊಂದಿಷ್ಟು ಅಟ್ಲೀಸ್ಟ್ ಒಂದು ಭೂಮಿನ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ, ಎದುರಾಳಿ ದೇಶನ ಮಣ್ಣು ಮುಗಿಸೋವಂಥ ಚಾನ್ಸಸ್ ಇರುತ್ತೆ. ಆದರೆ ಒಬ್ಬ ಸೋಂಬೇರಿ ಯಾರೋ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಏನು ದುಡಿತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಒಂದು 3 ಕಾಸಿಗೆ ಉಪಯೋಗ ಇಲ್ಲ ಅನ್ನೋರಿಗೆ ಕೋಪ ಬಂದರೆ ಏನು ಮಾಡೋಕ್ಕಾಗತ್ತೆ, ಅದು ಏನಕ್ಕೂ ಉಪಯೋಗ ಇಲ್ಲ ಅಲ್ವಾ. ಸೊ ಈ ರೀತಿಯಾಗಿ ಆಗುವಂಥದ್ದು. ಮಂಗಳ ದಶದಲ್ಲಿ ಕೋಪ ಬರೋದು ಸಹಜ. ಆದರೆ ಮಂಗಳನ ಪ್ಲೇಸ್ಮೆಂಟ್ ಮೇಲೆ ಒಳ್ಳೆ ಪ್ಲೇಸ್ಗಳಲ್ಲಿದ್ದರೆ ನಿಮ್ಮ ಕೋಪ ಉಪಯೋಗಕ್ಕೆ ಬರುತ್ತೆ. ನೀವು ಯಾರೋ ಒಂದು ಬಾಸ್ ಆಗಿರ್ತೀರ ಯಾರಿಗೋ, ನಿಮಗೆ ಕೋಪ ಬರುತ್ತೆ, ನಿಮಗೆ ಅವತ್ತಿನ ದಿನ ಕೆಲಸ ಚೆನ್ನಾಗಾಗತ್ತೆ. ಯಾಕೆ, ನಿಮ್ಮ ಕೋಪನ ಇನ್ಯಾರಿಗೋ ನಿಮ್ಮ ಕೆಳಗಡೆ ಕೆಲಸ ಮಾಡೋವಂಥವ್ರಿಗೆ ತೋರಿಸಿರ್ತೀರ, ಅವರು ಅದಕ್ಕೆ ಎದುರುಕೊಂಡು ಏನೋ ಒಂದು ಸ್ವಲ್ಪ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ಈ ರೀತಿಯಾಗಿ ಆಗುವಂಥದ್ದು ಬೇಸ್ಡ್ ಆನ್ ಮಂಗಳನ ಪ್ಲೇಸ್ಮೆಂಟ್ ಮೇಲೆ. ಚೆನ್ನಾಗಿದ್ದರೆ ಚೆನ್ನಾಗಾಗುತ್ತೆ. ಅಂಥ ಉತ್ತಮವಾದ ಪೊಸಿಷನಲ್ಲಿ ಇಲ್ಲ ಅನ್ನೋದಾದರೆ ಕೋಪ ಏನೂ ಉಪಯೋಗಕ್ಕೆ ಬರೋಲ್ಲ, ಸುಮ್ಮನೆ ಕೋಪ ಬರುತ್ತೆ, ನಿಮ್ಮ ಆರೋಗ್ಯ ಹಾಳು ಅಷ್ಟೇ, ಇನ್ನೇನಿಲ್ಲ. ಎರಡನೇ ಪಾಯಿಂಟು ಏನಂದರೆ, ನಿಮಗೆ ಮಂಗಳ ದಶ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದಾದರೆ ನಿಮ್ಮ ಶರೀರ ಹಾಗೂ ಮನಸ್ಸಿನಲ್ಲಿ ಒಂದು ಮ್ಯಾಸ್ಕ್ಯುಲಾರಿಟಿ ಒಂದು ಜಾಸ್ತಿ ಆಗ್ತಾ ಬರುತ್ತೆ. ಅಂದರೆ ನೀವು ನಿಮ್ಮ ಜೆಂಡರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನೀವು ಹೆಣ್ಣು ಗಂಡು ಆ ಥರ ನಾನು ಮಾತಾಡ್ತಾ ಇಲ್ಲ. ನೀವು ಹೆಣ್ಣಾಗಿರಿ ಗಂಡಾಗಿರಿ, ನೀವು ಥಿಂಕ್ ಮಾಡೋಂಥ ರೀತಿ ಏನಿದೆಯಲ್ಲ, ಒಬ್ಬ ಪಕ್ಕ ಒಂದು ಯೋಧನ ಥರ ಅಥವಾ ಒಬ್ಬ ಪಕ್ಕ ಗಂಡಿನ ಥರ ನೀವು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನೀವು ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು, ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇನ್ನು ಮಂಗಳ ತುಂಬ ಒಳ್ಳೊಳ್ಳೆ ಪೊಸಿಷನಲ್ಲಿ ಇದೆ ಅನ್ನೋದಾದರೆ, ಅಂದರೆ ಇವಾಗ 1ನೇ ಮನೇಲಿ ಮಂಗಳ ಅಥವಾ 10ನೇ ಮನೇಲಿ ಮಂಗಳ ಈ ರೀತಿಯಾಗಿ ಏನಾದರೂ ಇತ್ತು ಅನ್ನೋದಾದರೆ ನೀವು ಈ ಸಣ್ಣ ಪುಟ್ಟ ವಿಚಾರಕ್ಕೆ ಕೂಡ ರೋಡಲ್ಲಿ ನಿಂತ್ಕೊಂಡು ಹೊಡೆದಾಡೋದಕ್ಕೆ ಕೂಡ ಹಿಂದೆ ಮುಂದೆ ನೋಡಲ್ಲ. ಐ ಮೀನ್ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರಾದರೂ ಆಯಿತು. ಈ ರೀತಿಯಾಗಿ ಬಿಹೇವಿಯರಲ್ ಚೇಂಜಸ್ಸು ಮಂಗಳ ದಶ ಬರ್ತಾ ಇದೆ ಅಂದರೆ ಮಾತ್ರ. ನೀವು ಮತ್ತೆ ಇನ್ಯಾವುದೋ ದಶದಲ್ಲಿರ್ತೀರ, ನನಗೆ ಹಂಗೆ ಆಗ್ತಾ ಇಲ್ಲ ಅಂತ ಹೇಳಂಗಿಲ್ಲ. ಮಂಗಳ ದಶ ಬಂದರೆ ನಿಮ್ಮ ಮನಸ್ಸು ಅಟ್ಲೀಸ್ಟ್ ಆ ಥರ ಥಿಂಕ್ ಮಾಡುತ್ತೆ, ಏನು ನನಗೆ ಅನ್ಯಾಯ ಆಗ್ತಾಯಿದೆ, ನಾನಿವಾಗ ಹೋರಾಟ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ಅದೇ ಒಂದು ಶುಕ್ರದಶ ಅಥವಾ ಒಂದು ಚಂದ್ರದಶ ಟೈಮಲ್ಲಿ ನಿಮ್ಮಲ್ಲಿರೋಂಥ ಒಂದು ಫೆಮಿನೈನಿಟಿ ಜಾಗೃತ ಆಗುತ್ತೆ. ಆವಾಗ ನೀವು ಒಂದು ಸ್ವಲ್ಪ ಕರುಣೆ, ಸಹನೆ, ಬೇರೆಯವ್ರಿಗೆ ಅಯ್ಯೋ ಪಾಪ ಅನ್ನೋದು ಇದೆಲ್ಲದನ್ನು ಕೂಡ ಬಂದರೆ, ಮಂಗಳ ದಶ ಬರ್ತಾ ಇದ್ದಂಗೆ ನಿಮ್ಮಲ್ಲಿರುವಂಥ ಒಂದು ಮ್ಯಾಸ್ಕ್ಯುಲಾರಿಟಿ ಜಾಗೃತ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಹಿಂದೆ ಹಾಕೋದು, ಅಯ್ಯೋ ಪಾಪ ಅನ್ನೋದು ಇದೆಲ್ಲದಕ್ಕೂ ನೀವು ಹೋಗಲ್ಲ. ಯಾಕೆಂದರೆ ಆಲ್ರೆಡಿ ಪಾಸ್ಟಲ್ಲಿ ತುಂಬ ನೋಡಿರ್ತೀರ. ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ರೀಸನ್ಗಳಿರ್ಬೋದು ನಿಮಗೆ, ಅಥವಾ ಲೈಫಲ್ಲಿ ಹೋಗ್ತಾ ಹೋಗ್ತಾ ರೀಸನ್ಗಳು ಸಿಗ್ಬೋದು. ಒಟ್ಟಿನಲ್ಲಿ ನೀವು ಮಂಗಳ ದಶ ಬರ್ತಾ ಇದೆ ಅನ್ನೋದಾದರೆ
ಹೋರಾಟ ಮಾಡೋವಂಥ ಮನಸ್ಥಿತಿ ಹೊಂದಿರ್ತೀರಾ. ಸೊ ನಿಮಗೆ ಹೋರಾಟದ ಮನೋಭಾವ ಬಂದೇ ಬರುತ್ತೆ. ಮ್ಯಾಸ್ಕ್ಯುಲರಾಗೆ ಥಿಂಕ್ ಮಾಡ್ತೀರಾ. ಈ ದಶಾದಲ್ಲಿ ವಾದ ಮಾಡೋ ಕಲೆ ಎಲ್ಲರಿಗೂ ಸಿದ್ಧಿ ಆಗುತ್ತೆ. ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಮಂಗಳನ ಪೊಸಿಷನ್, ಮಂಗಳ ಯಾವುದೇ ಪೊಸಿಷನಲ್ಲಿರಲಿ ನಿಮ್ಮ ಕುಂಡಲಿಯಲ್ಲಿ, ಆದರೆ ನಿಮಗೆ ವಾದ ಮಾಡುವಂಥ ಕಲೆ ಏನಿದೆಯಲ್ಲ ಅದು ಸಿದ್ಧಿ ಆಗುತ್ತೆ. ಆದರೆ ಮಂಗಳ ಉತ್ತಮವಾದಂಥ ಪೊಸಿಷನ್ಗಳಿದ್ದರೆ ಆ ವಾದ ಮಾಡಿ ನೀವು ಗೆಲ್ತೀರಾ. ಇನ್ ಕೇಸ್ ಅಂಥ ಉತ್ತಮವಾದಂಥ ಪೊಸಿಷನಲ್ಲಿಲ್ಲ ಅನ್ನೋದಾದರೆ ಆ ವಾದ ಮಾಡಿ ಸೋಲ್ತೀರಾ. ಜೊತೆಗೆ ಬೇರೆಯವರು ಕೂಡ ನಿಮ್ಮನ್ನು ಬೈಯುವಂಥ ಪರಿಸ್ಥಿತಿಗಳು ಬರುತ್ತೆ. ಸೊ ಹಾಗಾಗಿ ಒಟ್ಟಿನಲ್ಲಿ ವಾದ ಮಾಡೋದು ಅನ್ನೋದೇನಿದೆಯಲ್ಲ, ಅಂದರೆ ನನಗೆ ಅನ್ಯಾಯ ಆಗ್ತಾ ಇದೆ, ನಾನು ಪ್ರಶ್ನೆ ಮಾಡ್ತೀನಿ ಅನ್ನೋದೊಂದು ಬರುತ್ತೆ ನಿಮಗೆ, ಆಯಿತಾ. ಇನ್ನು ಮಂಗಳ ದಶದಲ್ಲಿ ನಿಮಗೆ ಮಂಗಳ ಒಂದು ಒಳ್ಳೆ ಪೊಸಿಷನಲ್ಲಿತ್ತು ಅಂದರೆ ನಿಮಗೆ ಟೈಮಿಗೆ ಸರಿಯಾಗಿ ಎಲ್ಲ ಕೆಲಸಗಳು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಮನೆ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರ, ಆಗ್ತಿರಲ್ಲ. ಒಬ್ಬೊಬ್ರು 2 ವರ್ಷ 3 ವರ್ಷ 4 ವರ್ಷ ಎಲ್ಲ ತೊಗೊತಾರೆ, ಟೈಮಿಗೆ ಸರಿಯಾಗಿ ಆಗೋದೇ ಇಲ್ಲ. ಅಥವಾ ನೀವೇನೋ ಕೆಲಸ ಮಾಡ್ತಿರ್ತೀರಾ, ಟೈಮಿಗೆ ಸರಿಯಾಗಿ ಕೆಲಸ ಮುಗಿಯೋದೇ ಇಲ್ಲ. ಆದರೆ ಮಂಗಳ ದಶ ಬರ್ತಾ ಇದೆ ಅನ್ನೋದಾದರೆ ನಿಮಗೆ ಟೈಮಿಗೆ ಸರಿಯಾಗಿ ಕೆಲಸ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ವಿತಿನ್ ಏನೋ ಒಂದು ಟೈಮ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಆ ಟೈಮ್ ಒಳಗಡೆ ಆಗಿಬಿಡುತ್ತೆ. ಈ ರೀತಿ ಆಗೋವಂಥದ್ದು, ನೀವು ಮಾಡೋಂಥ ವರ್ಕಲ್ಲಿ ಸ್ಪೀಡ್ ಜಾಸ್ತಿ ಆಗೋವಂಥದ್ದು, ಅಕ್ಯುರೇಸಿ ಜಾಸ್ತಿ ಆಗೋವಂಥದ್ದು. ಸೊ ಈ ರೀತಿಯಾಗಿ ಒಂದು ನೀವು ಮಾಡೋವಂಥ ಕೆಲಸಗಳು ಬೇಗ ಆಗುತ್ತೆ ಒಟ್ಟಿನಲ್ಲಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಈ ದಶದಲ್ಲಿ ನಿಮಗೆ ಪ್ರಾಪರ್ಟಿ ಮಾಡೋವಂಥ ಚಾನ್ಸಸ್ಸು ಹೈ ಇರುತ್ತೆ. ಸೊ ಯಾರ್ಯಾರು ರಿಯಲ್ ಎಸ್ಟೇಟಲ್ಲಿದ್ದೀರಾ, ನಿಮಗಂತೂ ಹೇಳಿ ಮಾಡಿಸಿದ ದಶ ಯಾವುದಾದ್ರೂ ಇದ್ದರೆ ಅದು ಮಂಗಳ ದಶ ಒಂದೇ. ಅಫ್ಕೋರ್ಸ್ ಬೇರೆ ದಶಗಳಲ್ಲಿ ಬೇರೆ ರೀತಿಯಾದಂಥ ಹೆಲ್ಪ್ ಆಗುತ್ತೆ. ಆದರೆ ಮಂಗಳ ದಶದಲ್ಲಿ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗುವಂಥದ್ದು, ಪ್ರಾಪರ್ಟಿ ಮಾಡೋವಂಥ ಚಾನ್ಸಸ್ಸು ಹೈ ಇರುತ್ತೆ. ನಿಮಗೆ ತುಂಬ ದುಡಿತಾ ಇದ್ದೀವಿ ಬಟ್ ನಮಗೇನು ಪ್ರಾಪರ್ಟಿನೇ ಖರೀದಿ ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋರ್ಗೂ ಸಹಿತ ಇಲ್ಲಿ ಅದಕ್ಕೆ ಆನ್ಸರ್ ಸಿಗುತ್ತೆ. ಮಂಗಳ ದಶದಲ್ಲಿ ಎಂಥರೇ ಇರಲಿ, ಅಂದರೆ ಜಸ್ಟ್ ಅವರು ಮನ್ಸು ಮಾಡಿದರೆ ಸಾಕು, ಅಲ್ಲಿ ಅವ್ರ ಕೆಲಸ ಆಗೋಗ್ಬಿಡುತ್ತೆ, ಅಲ್ಲಿ ಅವ್ರಿಗೆ ಪ್ರಾಪರ್ಟಿ ಸಿಕ್ಕೋಗುತ್ತೆ. ಸಾಲನೋ ಮತ್ತೊಂದು ಅದೆಲ್ಲ ಸೆಕೆಂಡ್ರಿ. ಪ್ರಾಪರ್ಟಿ ಸಿಗುತ್ತಾ? ಎಸ್ ಸಿಗುತ್ತೆ, ಅದಕ್ಕೆ ಅವ್ರು ಮನ್ಸು ಮಾಡಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಮಂಗಳ ದಶದಲ್ಲಿ ಏನೂ ಬೇಕಾಗಿಲ್ಲ. ಇನ್ನು ಮಂಗಳ ಅಂಥ ಉತ್ತಮವಾದಂಥ ಪೊಸಿಷನಲ್ಲಿಲ್ಲ ಅನ್ನೋದಾದರೆ ಈ ದಶದಲ್ಲಿ ಒಂದು ಸ್ವಲ್ಪ ಪದೇ ಆಕ್ಸಿಡೆಂಟ್ಗಳಾಗುವಂಥದ್ದು, ಸಣ್ಣ ಪುಟ್ಟ ಸರ್ಜರಿಗಳು ಆಗುವಂಥದ್ದು, ಈ ರೀತಿ ಬಾಡಿ ಕಟ್ಸ್ ಆಗುವಂಥದ್ದು, ಕುಟ್ಟಿಸ್ಕೊಳ್ಳೋದು, ತಾಗಿಸ್ಕೊಳ್ಳೋದು, ಅಥವಾ ಒಂದು ಸಣ್ಣ ಪುಟ್ಟ ಅಡುಗೆ ಮಾಡ್ತಾ ಇರ್ತೀರ, ಹೆಚ್ಬೇಕಾದ್ರೆ ಕೈ ಕಟ್ಟಾಗೋದು, ಈ ಥರ ಒಟ್ಟಿನಲ್ಲಿ ಸಣ್ಣ ಪುಟ್ಟ ಕಟ್ಸು, ಪೇಯ್ನ್ಸು, ಆಕ್ಸಿಡೆಂಟ್ಸ್ಗಳು ಆಗೇ ಆಗುತ್ತೆ ಮಂಗಳ ಅಂಥ ಉತ್ತಮವಾದಂಥ ಪೊಸಿಷನಲ್ಲಿ ಇಲ್ಲ ಅನ್ನೋದಾದರೆ. ಆಕ್ಸಿಡೆಂಟ್ಸ್ ಅಂತ ಅಂದರೆ ಯಾವಾಗಲೂ ಕೂಡ ಪ್ರಾಣಕ್ಕೆ ಏನೋ ಅಪಾಯ ಆಗೋ ಥರನೇ ಆಕ್ಸಿಡೆಂಟ್ಸ್ ಅಂತ ಅಲ್ಲ, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ಗಳು ಆಗ್ತಾನೆ ಇರುತ್ತೆ. ಬೈಕಲ್ಲಿ ಹೋಗ್ತಿರ್ತೀರ, ಬೀಳ್ತೀರಾ, ಆಕ್ಸಿಡೆಂಟ್ ಅಷ್ಟೇ, ನಿಮಗೇನು ಆಗಿಲ್ಲ, ಪರವಾಗಿಲ್ಲ, ಆಕ್ಸಿಡೆಂಟ್ ಅಷ್ಟೇ ಅದು. ಯಾವಾಗಲೂ ಕೂಡ ಏನೋ ರಕ್ತ ಬರಲೇಬೇಕು ಅಂತಲ್ಲ, ಈ ಥರ ಬೀಳೋದು ಹೇಳೋದು ಸಹ ಗಾಡಿಗಳಲ್ಲಿದ್ದಾಗ ಅದನ್ನು ಆಕ್ಸಿಡೆಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಮತ್ತು ಸರ್ಜರಿಗಳು ಅಂತ ಹೇಳಿದೆ, ಕೆಲವೊಂದಿಷ್ಟು ಟೈಮು ಸರ್ಜರಿಗಳು ಆಗಬೇಕಾಗತ್ತೆ. ಏನೋ ತುಂಬ ಪೇಯ್ನ್ ಅನುಭವಿಸ್ತಾ ಇರ್ತೀರ, ಏನೋ ಸಮಸ್ಯೆ ಇದೆ, ಏನೋ ತುಂಬ ಪೇಯ್ನ್ ಅನುಭವಿಸ್ತಾ ಇರ್ತೀರ, ಆ ಟೈಮಲ್ಲಿ ಸರ್ಜರಿ ಆಗೋದು ಒಳ್ಳೆಯದಾ ಕೆಟ್ಟದಾ ನೀವೇ ಹೇಳಿ ಅಲ್ವಾ. ಸೊ ಅಂಥ ಟೈಮಲ್ಲಿ ಸರ್ಜರಿ ಅನ್ನೋದು ಕೂಡ ಒಳ್ಳೆಯದು. ನಿಮಗೆ ಮಂಗಳ ಏನಾದರೂ ಇನ್ ಕೇಸ್ ಉತ್ತಮವಾದಂಥ ಪೊಸಿಷನಲ್ಲಿ ಇಲ್ಲ ಅನ್ನೋದಾದರೆ ಈ ಸರ್ಜರಿಗಳೆಲ್ಲ ಏನಿದೆಯಲ್ಲ ಡ್ಯೂ ಟು ಆಕ್ಸಿಡೆಂಟ್ಸ್ ಆಗುವಂಥದ್ದು, ಏನೋ ಆಕ್ಸಿಡೆಂಟ್ ಮಾಡ್ಕೊಂಡು ಏನೋ ಆಗಿರುತ್ತೆ, ಅದಕ್ಕೋಸ್ಕರ ಸರ್ಜರಿ ಮಾಡ್ತಾರೆ. ಮಂಗಳ ಅಂಥ ಉತ್ತಮವಾದಂಥ ಪೊಸಿಷನಲ್ಲಿದೆ, ತುಂಬ ಚೆನ್ನಾಗಿದೆ ಮಂಗಳ ಅನ್ನೋದಾದರೆ ನಿಮ್ಮ ದೇಹದಲ್ಲಿರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಸರ್ಜರಿಗಳಾಗುವಂಥದ್ದು. ಇದರ್ವೇ ಒಂದು ಸ್ವಲ್ಪ ಸರ್ಜರಿ ಆಗುವಂಥ ಚಾನ್ಸಸ್ಸು ಹೈ ಇರುತ್ತೆ. ಹೆದರ್ಕೊಳ್ಳೋವಂಥದ್ದು ಏನೂ ಇರಲ್ಲ, ಜಸ್ಟ್ ಒಂದು ಸ್ವಲ್ಪ ಆ ಟೈಮಲ್ಲಿ ನಿಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಕಟ್ಗಳಾಗಬೇಕಾಗಿರುತ್ತೆ, ಅದಕ್ಕೋಸ್ಕರ ಕಟ್ಗಳು ಆಗುತ್ತೆ ಅಷ್ಟೇ. ಒಬ್ಬೊಬ್ರಿಗೆ ಸರ್ಜರಿ ಆಗುತ್ತೆ, ಒಬ್ಬೊಬ್ಬರಿಗೆ ಸಣ್ಣ ಪುಟ್ಟ ಏನೋ ಕೊಯ್ಕೊಳ್ಳೋದು ಅಥವಾ ತರ್ಚ್ಕೊಳ್ಳೋದು, ಒಟ್ಟಿನಲ್ಲಿ ಆ ರೀತಿಯಾಗಿ ಸಣ್ಣ ಪುಟ್ಟದ್ದು ರಕ್ತ ಹೊರಗಡೆ ಬರುವಂಥ ಒಂದು ಚಾನ್ಸಸ್ಸು ಹೈ ಇರುತ್ತೆ ಮಂಗಳ ದಶದಲ್ಲಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಮಂಗಳ ಇನ್ ಕೇಸ್ ಅಂಥ ಉತ್ತಮವಾದಂಥ ಪೊಸಿಷನಲ್ಲಿಲ್ಲ ಅನ್ನೋದಾದರೆ ನಿಮಗೆ ಭಯ ಕೂಡ ಆಗುತ್ತೆ. ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಏನೇನಕ್ಕೋ ಭಯ. ನೀವು ಸುಮ್ಮನೆ ಚೆನ್ನಾಗೇ ಇರ್ತೀರ, ಚೆನ್ನಾಗೇ ದುಡಿತಾ ಇರ್ತೀರ, ಆರಾಮಾಗಿ ಎಲ್ಲದೂ ಚೆನ್ನಾಗಿ ನಡೀತಾ ಇರುತ್ತೆ. ಇದ್ದಕ್ಕಿದ್ದಂಗೆ ತಲೆಯಲ್ಲಿ ಏನೋ ಯೋಚನೆ ಬರುತ್ತೆ, ಅಯ್ಯೋ ನಾಳೆಯಿಂದ ಮತ್ತೆ ಏನೋ ಆಗಿಬಿಟ್ರೆ, ಈಗ ಲಾಕ್ಡೌನ್ ಆಗಿಬಿಟ್ರೆ ನಾಳೆಯಿಂದ ಆಗೋ ಚಾನ್ಸಸ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಅಂದರೆ ಈಗ ಸದ್ಯಕ್ಕೇನು ಕರೋನಾ ಇಲ್ಲ, ಆಗಲ್ಲ. ಇದ್ದಕ್ಕಿದ್ದಂಗೆ ಆಗಿಬಿಟ್ರೆ ನಾಳೆಯಿಂದ ಮತ್ತೇನು ಮಾಡೋದು, ಸುಮ್ಮನೆ ಭಯ ಪಡ್ಕೊಳ್ಳೋದು. ಅಥವಾ ಹೊರಗಡೆ ಹೋದರೆ ಯಾರಾದರೂ ಏನಾದ್ರು ಚೈನ್ ಏನೋ ಕತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಭಯ ಪಡೋದು.
ಸುಮ್ಮನೆ ಅದಕ್ಕೋಸ್ಕರನೇ ಒಳಗಡೆ ಇದು ಸೇರ್ಕೊಂಡ್ಬಿಡೋದು. ಮಂಗಳ ಯಾವ ಪೊಸಿಷನಲ್ಲಿ ಇದೆ ಅನ್ನೋದ್ರ ಮೇಲೆ ನಿಮಗೆ ಒಂದು ಭಯ ಪಟ್ಕೊಂಡು ಮನೆಯಲ್ಲೇ ಇರ್ತೀರಾ ಅಥವಾ ಭಯನ ಎದುರಿಸಿ ಹೊರಗಡೆ ಬರ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಇನ್ನು ಮಂಗಳ ದಶದಲ್ಲಿ ಯಾರಿಗಾದ್ರೂ ಆಯಿತು ನಿದ್ದೆ ಕಮ್ಮಿ ಆಗುತ್ತೆ, ಜಗಳಗಳು ಜಾಸ್ತಿ ಇರುತ್ತೆ, ಅನ್ವಾಂಟೆಡ್ ಆರ್ಗ್ಯುಮೆಂಟ್ಸು ಖಂಡಿತ ಇದ್ದೇ ಇರುತ್ತೆ. ಯಾವುದೇ ಪೊಸಿಷನಲ್ಲಿರಲಿ ಮಂಗಳ, ಇದಂತೂ ಖಂಡಿತ. ಸುಮ್ಮನೆ ಹೋಗ್ತಾ ಇರ್ತೀರಾ, ಏನೋ ನೋಡ್ಕೊಂಡು ಹೋಗ್ತಾ ಇರ್ತೀರಾ, ಯಾರೋ ಬಂದು ಸ್ಟಾರ್ಟ್ ಮಾಡ್ತಾರೆ, ನನ್ನ ಯಾಕಪ್ಪ ಗುರಾಯಿಸ್ಕೊಂಡು ಹೋಗ್ತಾ ಇದೆಯಾ ಅಂತ. ಸುಮ್ಮನೆ ನೀವೇನು ನೋಡ್ತಾನೆ ಇರಲ್ಲ, ಸುಮ್ಮನೆ ಜಗಳಗಳು ಸ್ಟಾರ್ಟು, ಅನ್ವಾಂಟೆಡ್ ಆರ್ಗ್ಯುಮೆಂಟು ಇದಂತೂ ಇದ್ದೇ ಇರುತ್ತೆ. ನೆಕ್ಸ್ಟು ಮಂಗಳ ದಶದಲ್ಲಿ ನಿಮಗೆ ನಿದ್ದೆ ಕಮ್ಮಿ ಆಗುವಂಥದ್ದು, ಇದು ಒಂದು ಪ್ರಾಬ್ಲಮ್ಮ ಅಂತ ನನಗೂ ಇನ್ನೂ ಡೌಟ್ ಇದೆ. ಯಾಕೆಂದರೆ ಕೆಲವೊಂದು ಅವ್ರಿಗೆ ನಿದ್ದೆ ಕಮ್ಮಿ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಬೇರೆ ಬೇರೆ ಸಮಸ್ಯೆ ಆದರೆ ಅದು ಪ್ರಾಬ್ಲಮ್ ಹೌದು, ಆದರೆ ಇವ್ರಿಗೆ ನಿದ್ದೆ ಕಮ್ಮಿ ಆಗುತ್ತೆ, ಆದರೆ ಅವ್ರ ದಿನನಿತ್ಯದ ಯಾವುದೇ ಕೆಲಸಗಳಲ್ಲಿ ಅದು ತೊಂದರೆನ ಉಂಟು ಮಾಡಲ್ಲ. ನಿಧಾನಕ್ಕೆ ಹೌದು, ಆರೋಗ್ಯದಲ್ಲಿ ನಿಧಾನಕ್ಕೆ ಒಂದು ಎಫೆಕ್ಟ್ಗಳು ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ಮಂಗಳ ದಶದಲ್ಲಿ ನಿದ್ದೆ ಕಮ್ಮಿ ಆಗುತ್ತೆ. ಮಂಗಳನ ಪ್ಲೇಸ್ಮೆಂಟ್ ಮೇಲೆ ಅದನ್ನು ನೀವು ಸದುಪಯೋಗ ಪಡಿಸ್ಕೊತಿರೋ ಅಥವಾ ಜಸ್ಟ್ ಟೈಮ್ ಪಾಸ್ ಆಗುತ್ತೋ ಅದು ನಿಮ್ಮ ಮಂಗಳನ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದೆಲ್ಲದಕ್ಕೂ ಪರಿಹಾರ ಏನು ಹಾಗಾದರೆ? ಇದಿಷ್ಟು ಪ್ರಾಬ್ಲಮ್ಸ್ ಆಯಿತು, ಒಂದು ಫಲಗಳಾಯಿತು, ಇದಕ್ಕೊಂದು ಪರಿಹಾರ ಅಂತ ಇದೆ ಅಲ್ವಾ? ಏನು ಪರಿಹಾರಗಳನ್ನು ಮಾಡಿಕೊಂಡ್ರೆ ನಾವು ಮಂಗಳ ದಶನ ಈಸಿಯಾಗಿ ನೆಗೋಷಿಯೇಟ್ ಮಾಡ್ಬೋದು, ಈಸಿಯಾಗಿ ಕಳಿಬೋದು ಅಂತ ನೋಡೋಣ. ಮೊದಲಿಗೆ ನಿಮಗೆ ಮಂಗಳ ಯಾವುದೇ ಪೊಸಿಷನ್ನಲ್ಲಿರಲಿ, ಯಾವುದೇ ಪ್ಲೇಸ್ಮೆಂಟಲ್ಲಿರಲಿ ಮಂಗಳ ದಶ ಬರ್ತಾ ಇದೆ ಅನ್ನೋದಾದರೆ ದಯವಿಟ್ಟು ವರ್ಷಕ್ಕೊಂದು ಸತಿನಾದರೂ ಬ್ಲಡ್ಡನ್ನು ಡೊನೇಟ್ ಮಾಡಿ. 7 ವರ್ಷಗಳ ಕಾಲ ಮಂಗಳ ದಶ ಇರುತ್ತೆ. ಈ ದಶ ಮುಗಿಯೋದ್ರೊಳಗಡೆ ಅಟ್ಲೀಸ್ಟ್ 7 ಟೈಮು ನೀವು ಬ್ಲಡ್ಡನ್ನು ಡೊನೇಟ್ ಮಾಡಬೇಕಾಗತ್ತೆ. ಏನೊಂದು 18 ವರ್ಷದ ಕೆಳಗಡೆ ಇದೆ ಅನ್ನೋದಾದರೆ ನಿಮ್ಮ ಹತ್ರ ಬ್ಲಡ್ ಡೊನೇಷನ್ ತೊಗೊಳ್ಳಲ್ಲ, ಅಥವಾ ಕೆಲವೊಂದಿಷ್ಟು ರೋಗ ರುಜಿನಗಳಿದ್ರೂ ಕೂಡ ಬ್ಲಡ್ ಡೊನೇಷನ್ ತೊಗೊಳ್ಳಲ್ಲ. ಅಂಥ ಕೇಸ್ಗಳಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ನಿಮಗೆ ಒಂದು ಆರೋಗ್ಯ ಇದೆ ಅನ್ನೋದಾದರೆ ನಾನು ನಿಮಗೆ ಬ್ಲಡ್ ಡೊನೇಷನ್ನ ಸ್ಟ್ರಾಂಗಾಗಿ ರೆಕಮೆಂಡ್ ಮಾಡ್ತೀನಿ. ಮಂಗಳ ದಶ ಮುಗಿಯೋ ತನಕ ವರ್ಷಕ್ಕೊಂದು ಸತಿನಾದ್ರು ಬ್ಲಡ್ ಡೊನೇಷನ್ ಮಾಡ್ತಾ ಬನ್ನಿ. ನೆಕ್ಸ್ಟು ಸ್ವಲ್ಪ ತೊಗರಿಬೇಳೆ ಹಾಗೂ ಖಾರದ ಪುಡಿನ ಯಾರ್ಯಾರಿಗೆ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ, ನೀವು ಮಾತ್ರ ನಾನು ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ, ಇದು ಪಾಸಿಟಿವ್ ರಿಸಲ್ಟ್ಸ್ ಕಾಣ್ತಾ ಇದ್ದರೆ ಏನು ತೊಂದರೆ ಇಲ್ಲ. ಆದರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನೀವು ಫೇಸ್ ಮಾಡ್ತಾ ಇದ್ದರೆ ದಯವಿಟ್ಟು ಸ್ವಲ್ಪ ತೊಗರಿಬೇಳೆ ಹಾಗೂ ಖಾರದ ಪುಡಿನ ದಾನ ಮಾಡಬೇಕಾಗತ್ತೆ. ಮಂಗಳವಾರ ಯಾರಾದರೂ ಬಡವರಿಗೆ ಇದನ್ನು ದಾನ ಮಾಡ್ತಾ ಬನ್ನಿ. ಯಾವುದಾದ್ರೂ ಒಂದು ತೊಗರಿಬೇಳೆ ಕೊಡಿ ಅಥವಾ ಖಾರದ ಪುಡಿ ಕೊಡಿ, ಯಾರಾದರೂ ಬಡವರಿಗೆ ಕೊಡಬೇಕು. ಯಾರಿಗದು ಅವಶ್ಯಕತೆ ಇರದೆ ಅವ್ರಿಗೆ ಕೊಡಿ, ಆಯಿತಾ? ಆವಾಗ ಅದು ತುಂಬ ಅವ್ರಿಗೂ ಕೂಡ ಪಾಸಿಟಿವ್ ಆಗುತ್ತೆ, ನಿಮಗೂ ಕೂಡ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟು ವ್ಯಾಯಾಮಗಳನ್ನು ಮಾಡಿ, ಅದರಲ್ಲಿ ಎಕ್ಸ್ಪೆಷಲಿ ಭುಜಗಳಿಗೆ ಸಂಬಂಧಪಟ್ಟಂತೆ ವ್ಯಾಯಾಮಗಳನ್ನು ಮಾಡಿ. ಸೊ ಭುಜಗಳಿಗೆ ಸಂಬಂಧಪಟ್ಟಂತೆ ವ್ಯಾಯಾಮಗಳನ್ನು ಮಾಡಿದಾಗ ನೀವು ನಿಮ್ಮ ಒಂದು ಮಂಗಳನ್ನು ಬಲಪಡಿಸ್ಕೋಬೋದು. ಜಾತಕದಲ್ಲಿ ಯಾವುದೇ ಒಂದು ಪೊಸಿಷನಲ್ಲಿರಲಿ ಮಂಗಳ ತೊಂದರೆ ಇಲ್ಲ, ಆದರೆ ಭುಜಗಳಿಗೆ ಸಂಬಂಧಪಟ್ಟಂಥ ವ್ಯಾಯಾಮಗಳನ್ನು ಮಾಡೋದ್ರಿಂದ ನಿಮ್ಮ ಭುಜಗಳನ್ನು ಬಲಪಡಿಸೋದ್ರಿಂದ ಮಂಗಳನ್ನು ತುಂಬ ಚೆನ್ನಾಗೇ ನೀವು ಸರಿ ಮಾಡ್ಕೋಬೋದು. ಅಂದರೆ ಕೆಟ್ಟ ಪೊಸಿಷನಲ್ಲಿದ್ದರೆ ಸರಿ ಮಾಡ್ಕೋಬೋದು, ಸರಿಯಾಗೇ ಇದ್ದರೆ ಬಲಪಡಿಸ್ಕೋಬೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಲಾಸ್ಟ್ ಪಾಯಿಂಟು, ಹೇಗಿದ್ದರೂ ಕೋಪ ಇರುತ್ತೆ, ದಯವಿಟ್ಟು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಕೋಪ ಯಾರಿಗೂ ಸಹ ಒಳ್ಳೆಯದಲ್ಲ. ಸಿಟ್ಟು ಸಹಜವಾಗಿ ಮನುಷ್ಯ ಅಂದಮೇಲೆ ಬಂದೇ ಬರುತ್ತೆ, ಎಲ್ಲರಿಗೂ ಸಹಿತ ಇದ್ದೇ ಇರುತ್ತೆ. ಎಂತೆಂಥ ಋಷಿಮುನಿಗಳು ಕೂಡ ಸಿಟ್ಟು ಮಾಡಿಕೊಂಡು ಶಾಪ ಹಾಕಿರೋದನ್ನು ನಾವು ಓದಿದ್ದೀವಿ ಅಲ್ವಾ? ಅಂಥ ಋಷಿಮುನಿಗಳಿಗೇ ಇರುತ್ತೆ, ನಾವು ನೀವೆಲ್ಲ ಸಾಮಾನ್ಯ ಮನುಷ್ಯರು. ಸೊ ನಮಗೂ ಸಹ ಕೋಪ ಅನ್ನೋದು ಇದ್ದೇ ಇರುತ್ತೆ, ಆದರೆ ಕಂಟ್ರೋಲ್ ಮಾಡ್ಕೊಳ್ಳಿ. ಎಲ್ಲ ಟೈಮಲ್ಲೂ ಕೋಪ ಒಳ್ಳೆಯದಲ್ಲ. ಸೊ ಮಂಗಳ ದಶದಲ್ಲಿ ನೀವು ಕೋಪ ಕಂಟ್ರೋಲ್ ಮಾಡ್ಕೊತಾ ಇದ್ದೀರಾ ಅಂದರೆ 3/4 ಭಾಗ ಪ್ರಾಬ್ಲಮ್ಸ್ಗಳು ನೀವು ಸಾಲ್ವ್ ಮಾಡ್ಕೊತಾ ಇದ್ದೀರಾ. ಯಾರಾದರೂ ಏನಾದರೂ ಅಂದರೆ ಅಂತ ಹೋಗಲಿ ಬಿಡಿ ಅಂತ ಹೇಳ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಬಂದುಬಿಡಿ. ಆ ಮೂಮೆಂಟಲ್ಲಿ ನಿಮಗೆ 3/4 ಭಾಗ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗೋದು ನಿಂತೋಗ್ಬಿಡುತ್ತೆ. ಅರ್ಥ ಆಯ್ತಾ? ಈ ರೀತಿ ಒಂದು 10 ಸತಿ ಮಾಡಿ, 11ನೇ ಸತಿಯಿಂದ ನಿಮಗೆ ಅದಕ್ಕದೇ ಕಂಟ್ರೋಲ್ ಆಗಿಬಿಡುತ್ತೆ. ನೀವು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇದೆಲ್ಲದೂ ಕೂಡ ತುಂಬ ಸಿಂಪಲ್ಲಾಗಿರೋಂಥ ಪರಿಹಾರಗಳು, ಎಲ್ಲರೂ ಮಾಡ್ಬೋದಾದಂಥ ಪರಿಹಾರಗಳು. ನಿಮಗೆ ತೊಂದರೆಗಳಿದ್ದರೆ ದಯವಿಟ್ಟು ಈ ಪರಿಹಾರಗಳನ್ನು ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲ ಚೆನ್ನಾಗೇ ಇದೆ ಅನ್ನೋದಾದರೆ ಏನು ತೊಂದರೆ ಇಲ್ಲ, ಏನೋ ಪರಿಹಾರಗಳು ಮಾಡಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಬಟ್ ಬ್ಲಡ್ ಡೊನೇಷನ್ ಒಂದು ಸ್ವಲ್ಪ ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ. ಮಂಗಳ ಯಾವುದೇ ಪೊಸಿಷನಲ್ಲಿದ್ದರೂ ಕೂಡ ಬ್ಲಡ್ ಡೊನೇಷನ್ ಅನ್ನೋದು ಮಂಗಳ ದಶದಲ್ಲಿ ಮಾಡಿದರೆ ಅತ್ಯುತ್ತಮವಾಗಿ ನಿಮಗೆ ರಿಸಲ್ಟ್ಸು ಜೀವನದಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.